ಎಲ್ರಿಗೂ ನಮಸ್ಕಾರ. ಇವತ್ತು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಹಾಕ್ಬಿಟ್ಟು ಪರಾಟ ಮಾಡೋದು ತೋರಿಸ್ಕೊಡ್ತೀನಿ. ನೋಡಿದ್ದು ಅರ್ಧ ಮೈದಾ ಹಿಟ್ಟಿದು, ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಚಿಟಿಕೆ ಸೋಡಾ, ಅಡುಗೆ ಸೋಡಾ ಚಿಟಿಕೆ, ಅಷ್ಟೇ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಉಪ್ಪು ಎಲ್ಲ. ಇವಾಗ ಸ್ವಲ್ಪ ಬೆಚ್ಚಗಿರೋಂಥ ನೀರು, ಉಗುರು ಬೆಚ್ಚಗಿರೋಂಥ ನೀರಿದು ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ನೀರು ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ಇದು ಸ್ಪೂನಲ್ಲೆಲ್ಲ ಕಲ್ಸೋಕ್ಕಾಗಲ್ಲ, ನಾನು ಸ್ಟಾರ್ಟಿಂಗ್ ಸ್ಪೂನಲ್ಲಿ ಕಲಿಸ್ತೀನಿ, ಆಮೇಲೆ ಕೈಯಲ್ಲೇ ಕಲಿಸ್ಬೇಕಿದು. ಇವಾಗ ಕೈಯಲ್ಲೇ ಕಲಿಸ್ಬೇಕು ನೀಟಾಗಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕು. ಇವಾಗ ಚೆನ್ನಾಗಿದ್ದನ್ನ ಇದನ್ನು ಕೂಡ ಕೈಯಲ್ಲೇ ಚಂದ ನಾದಬೇಕು ಮಾತ್ರ ಹಿಟ್ಟು. ಥರ ಹಿಟ್ಟು ಎರಡು ಮಿಕ್ಸ್ ಆದಮೇಲೆ ಚೆಂದ ಕಲಸಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಏನಿಲ್ಲ ಅಂದರೆ ಒಂದು 2 ಅವರ್ ರೆಸ್ಟ್ ಮಾಡಬೇಕಿದು ಹಿಟ್ಟು. ಚಪಾತಿ ಹಿಟ್ಟಿಗಿಂತ ಒಂಚೂರು ಮೆತ್ತಗೆ ಕಲಸಿರೋದು ಇದು ಹಿಟ್ಟು. ಅದಕ್ಕೆ ಇರಬೇಕು, ಯಾಕಂದರೆ ಬರೀ ಮೈದಾದು ತಿನ್ನಬಾರ್ದು, ಎರಡು ಮಿಕ್ಸ್ ಇದೆಯಲ್ವ, ಚೆನ್ನಾಗಿರುತ್ತೆ. ಇವು ಮಕ್ಕಳಿಗೂ ಕೊಡ್ಬೋದು. ಇದು ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ಇದೇನಿಲ್ಲ ಅಂದರೆ ಒಂದು 2 ಅವರ್ ರೆಸ್ಟ್ ಮಾಡಬೇಕಿದು. ಇದನ್ನು ಇವಾಗ ನಾನು ಮುಚ್ಚಿಕ್ಕಣ ಒಂದು 2 ಅವರು. ಈ ಥರ ನೋಡಿ, ಪ್ಲೇಟು ಉಲ್ಟಾ ಮಾಡಿಕ್ಕಿ, ಯಾಕಂದರೆ ಹಿಟ್ಟು ಉಬ್ಬುತ್ತೆ, ಹೇಳೋಕ್ಕಾಗಲ್ಲ. 2 ಅವರ್ ಅಂತೂ ಬಿಡಬೇಕು ಇದನ್ನು. 2-3 ಅವರ್ ನೆನೆ ಇಟ್ಟಿರೋದು ನೋಡಿ ಹೇಗೆ ಉಬ್ಬಿದೆ ಅಂತ ಹಿಟ್ಟು. ಚೆಂದಾಗೆ ಉಬ್ಬಿದೆ ಹಿಟ್ಟು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳೋಣ. ಸೂಪರಾಗಿ ಉಬ್ಬಿದೆ ನೋಡಿ ಹಿಟ್ಟು. 2-3 ಅವರ್, ನಿಮಗೆ ಟೈಮ್ ಇದ್ರೆ 4 ಅವರ್ ಕೂಡ ಉಬ್ಬುತ್ತೆ ಹಿಟ್ಟು. ಹಾಗೆ ಕಲ್ಲು ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ನಾವು ಕೈಯಲ್ಲಿ ಬೇಕಾದ್ರೂ ಈ ಥರ ಮಾಡ್ಕೋಬೋದು, ಇಲ್ಲ ಲಟ್ಟಣಿಯಲ್ಲಿ ಕೂಡ ಉಚ್ಕೋಬೋದು. ಕೈ ಜಾರುತ್ತಾದ್ರೆ ನಮಗೆ ಇವಾಗ ಈ ಥರ ಚಪಾತಿಗಿಂತ ಸ್ವಲ್ಪ 1-2 ಚಪಾತಿವಷ್ಟು ಹಿಟ್ಟು ತೊಗೋಬೇಕು ನೀವು. ಸಣ್ಣ ಚಪಾತಿ ಆದರೆ ಕೈಗೆ ನೋಡಿ ಈ ಥರ ಎಣ್ಣೆ ಹಚ್ಕೊಂಡಿದ್ದೀನಿ ಕೈಗೆ. ಈ ಥರ ಸೈಡ್ದು ಹಿಂಗೆ ಮಾಡಿಕೊಂಡು, ಮಣೆ ಮೇಲೆಲ್ಲ ಆಗಲ್ಲ, ಈ ಥರ ಕಲ್ಲಿದ್ದರೆ ಕಲ್ಲು ಮೇಲೆ ಹಾಕ್ಕೊಳ್ಳಿ. ನಾನು ಇದು ಚಪಾತಿ ಹಿಟ್ಟು ಸ್ವಲ್ಪ ಮೇಲೆ ಹಾಕ್ತೀನಿ, ಮೈದಾ ಅಲ್ಲ, ಇದು ಚಪಾತಿ ಹಿಟ್ಟು. ಚಾಕುವಿಂದ ಅರ್ಧ ಕಟ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ ಈ ಥರ ಇಟ್ಕೊಳ್ಳಿ, 2 ಕಡೆಯಿಂದ. ಈ ಕಡೆ ಕೈ ಇದನ್ನು ಈ ಥರ ಸುತ್ಕೋಬೇಕಿದೆ. ತುಂಬ ಈಸಿಯಾಗಿ ಸುಲಭವಾಗಿ ಮಾಡೋ ಅಂಥ ಪರಾಟ ಇದು. ಲೇಯರಾಗಿ ಬರುತ್ತೆ. ಇದನ್ನು ಮಾಡಿ ಇಟ್ಕೊತೀನಿ ನಾನು ಈ ಥರ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀರ ಮೇಲೆ, ಕೆಳಗೆ ಮೇಲೆ ಎಣ್ಣೆ ಇದೆ. ಇವಾಗ ನಾವು ಸ್ವಲ್ಪ ಪ್ರೆಸ್ ಮಾಡೋಣ ಇದರಲ್ಲಿ ಈ ಥರ. ಭಾಳ ದೊಡ್ಡದು ಮಾಡ್ಕೋಬೇಡಿ, ಸಾಕಿಷ್ಟೇ. ಅದಿಮೆ ಉಜ್ಜಬಾರ್ದು, ಲೈಟಾಗಿ ಉಜ್ಕೋಬೇಕು. ಇಷ್ಟೇ ನೋಡಿ, ಹಿಂಗೆ ಕಾಣ್ತದೆ ಅಷ್ಟೇ. ನೀವು ಕೈಯಲ್ಲಿ ಕೂಡ ಹಿಂಗೆ ಮಾಡ್ಕೋಬೋದು, ಬೇಡ ಇಷ್ಟೇ ಸಾಕು.
ತವ ಇಟ್ಟಿದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ, ಭಾಳ ಬೇಡ, ಸ್ವಲ್ಪ ಎಣ್ಣೆ. ಇವಾಗ ನಾನು ಥರ ನಿಧಾನ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಮಾಡಿ ಅದನ್ನ ಇವಾಗ ತಿರುಗಿಸಿ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಸ್ವಲ್ಪ ಭಾಳ ಹಾಕ್ಕೊಬೇಡಿ ಎಣ್ಣೆ, ಯಾಕಂದ್ರೆ ಮುಂಚೆನೇ ಹಾಕಿದ್ವಲ್ಲ. ಇವಾಗ ಎರಡನೇ ತಿರುಗಿಸ್ಕೊತೀನಿ ನೋಡಿ. ಹಂಗೆ ಫುಲ್ಲೇ ಇಟ್ಕೊಳ್ಳಿ, ಗ್ಯಾಸ್ ಫುಲ್ ಇಟ್ಕೊಂಡೇ ಬೇಯಿಸ್ಕೊತ ಇದ್ದೀನಿ ನಾನು. ತುಂಬ ಎಣ್ಣೆ ಬೇಡ, ಇಷ್ಟೇ ಎಣ್ಣೆ, ಇಷ್ಟರಲ್ಲೇ ಬೇಯಿಸ್ತೀನಿ ನಾನು. ಇದು ಬೆಂದಿದೆ. ನಿಮಗೆ ಎಣ್ಣೆ ಇನ್ನೂ ಜಾಸ್ತಿ ಹಾಕ್ಕೊಂಡು ಬೇಯಿಸಂಗಿದ್ರು ಫುಲ್ಲು ಬ್ರೌನ್ ಕಲರ್ ಮಾಡ್ಕೋಬೋದು. ಇಷ್ಟು ಬೆಂದರೆ ಸಾಕು ನಮಗೆ. ಇದು ಕರೆಕ್ಟಾಗಿ ಬೆಂದಿದೆ. ಇವಾಗ ಎಣ್ಣೆನ ಹಾಕಲ್ಲ, ಹಂಗೆ ಹಾಕ್ಕೊತೀನಿ. ಇನ್ನೊಂದು ಎಣ್ಣೆ ಹಿಂಗೆ ಹಾಕ್ಕೊಂಡು ತುಂಬ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಈ ಥರ ಲೈಟಾಗಿ. ತಿರ್ಗಿಸಿ ಹಾಕೋಣ. ಇವಾಗ ನಾನು ಎಣ್ಣೆ ಹಾಕ್ಕೊತೀನಿ ನೋಡಿ. ಚೆನ್ನಾಗಿ ಬಂದಿದೆ, ಮೈದಾನೂ ಇದೆ, ಗೋಧಿ ಹಿಟ್ಟು ಇದೆ. ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ಲು ಮೈದಾ ಹಿಟ್ಟನ್ನೆಲ್ಲ ಎರಡೂ ಮಿಕ್ಸ್ ಮಾಡಿದ್ದೀನಿ. ಅದರ್ಧ ಇದರ್ಧ ಕರೆಕ್ಟಾಗಿ. ಇಲ್ಲಿ ಸ್ವಲ್ಪ ತಿರುಗಿಸಿ ಹಾಕ್ಕೊಂಡಿನಿ, ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಬೇಯಿಸಿದರೆ ಚೆನ್ನಾಗಿ ಒಳಗಿಂದ ಬೇಯುತ್ತೆ ಅದು. ಇದು ಇವಾಗ ಎಲ್ಲ ನಾನು ಇದೇ ಥರ ಬೇಯಿಸ್ಕೊತೀನಿ. ಹಾಗೆ ನೋಡಿ, ಪರಾಟ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಕೆಳಗಿಂದ ತೊಗೊತೀನಿ, ಅಷ್ಟು ತೊಗೊಂಡಿದ್ದೀನಿ ನೋಡಿ. ಇವಾಗ ಪ್ಲೇಟಲ್ಲಿ ಇಟ್ಟಿದ್ದೀನಿ. ಇದು ಪ್ಲೇಟಲ್ಲಿ ಇಟ್ಟಿದ್ದೀನಿ ನೋಡಿ. ಈ ಥರ ಕೈ ಇಟ್ಕೊಳ್ಳಿ. ಕೆಳಗಡೆ ಒಂದು ಪ್ಲೇಟ್ ಇರುತ್ತೆ. ಎಷ್ಟು ಪರೋಟ ಎಷ್ಟು ತೊಗೊಂಡಿದ್ದೀನಿ ಗೊತ್ತಾ? ಇದು 8 ಪರೋಟ ಇದೆ. ಇದನ್ನು ನೋಡಿ, 2 ಕೈ ಈ ಥರ ನಿಧಾನಕ್ಕೆ, ಜೋರಾಗಿ ಬೇಡ, ಈ ಥರ ಮತ್ತೆ ಇದನ್ನು ಕೆಳಗೆ ಮೇಲೆ ಹಿಂಗೆ ಹಾಕ್ಕೊಳ್ಳಿ ಈ ಥರ. ಮತ್ತು ಅದೇನಂದರೆ ಲೇಯರ್ ಲೂಸ್ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ ನೋಡಿ. ಈ ಥರ ಲೂಸಾಗಿ ಬರುತ್ತೆ ಲೇಯರ್. ಎಲ್ಲ ಅದೇ ಥರ ಪರಾಟಗಳು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಲೂಸ್ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ ಪರಾಟಗಳು. ಸರ್ವ್ ಮಾಡೋದು ಅಷ್ಟೇ ಆಗಿರೋದು. ಪರಾಟ ರೆಡಿಯಾಗಿದೆ, ಸೂಪರಾಗಿದೆ, ಒಳ್ಳೆ ಬನ್ ಹಿಡ್ದಂಗಿದೆ, ಸಕ್ಕತ್ತಾಗಿದೆ ಅದು ಮಾತ್ರ. ನೋಡಿ, ಪರಾಟ ಸೂಪರಾಗಿ ರೆಡಿಯಾಗಿದೆ ನೋಡಿ. ಯಾವ ಥರ ಲೇಯರಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಪರಾಟ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಚಿಕನ್ ಸಾರಿಗಂತೂ ಸಕ್ಕತ್ತಾಗಿರುತ್ತೆ ಇದು, ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ನೋಡಿ. ಚಿಕನ್ ಸಾರು ಜೊತೆಗೆ ಈ ಪರೋಟ ಸೂಪರ್ ಅಂದ್ರೆ ಸೂಪರು, ಹೇಳೋಕ್ಕೆ ಆಗಲ್ಲ, ಆ ಥರ ಇರುತ್ತೆ, ಸಕ್ಕತ್ತಾಗಿರುತ್ತೆ. ವಾವ್, ಥ್ಯಾಂಕ್ ಯು. ನಮ್ಮ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮಾಡಿರೋ ವಿಡಿಯೋ ಎಲ್ಲ ಬರುತ್ತೆ ನಿಮಗೆ. ಬೆಲ್ ಬಟನ್ ಹಾಕಿ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ. ಸೂಪರಾಗಿ ಬಂದಿದೆ ಚಿಕನ್ ಸಾರು ಪರೋಟ. ವಾವ್, ಸಿಂಪಲ್ಲು, ತುಂಬ ಸಿಂಪಲ್ಲಾಗಿ ಮಾಡಿರೋದು ಇದು ನೋಡಿ. ನಾನು ಅಡುಗೆ ಸೋಡಾ ಬೇಕಾದರೂ ನೀವು ಹಾಕ್ಬೋದು, ಇದಕ್ಕೆ ಚೆನ್ನಾಗಿ ಬರುತ್ತೆ.